ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಹಾಸ್ಟೆಲಿನಲ್ಲಿ ವಿದ್ಯಾರ್ಥಿಗಳು ಸೇರಿ ಗಲಾಟೆ ಮಾಡುವ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿಗೆ ತೀವ್ರ ಗಾಯಗೊಂಡು ಸಾವನ್ನು ಅಪ್ಪಿರುವ ಶಂಕೆ VMTV ಕರ್ನಾಟಕಕ್ಕೆ ಸ್ಪಷ್ಟ ಮಾಹಿತಿಯನ್ನ ಗೊತ್ತಾಗ್ತಾ ಇದೆ. 9ನೇ ತರಗತಿ ವಿದ್ಯಾರ್ಥಿಗಳು ಹಲ್ಲೆ ಮಾಡ್ತಿರ್ಬೇಕಾದ್ರೆ 7 ಜನಕ್ಕೆ ವಿದ್ಯಾರ್ಥಿಗಳಿಗೆ ಗಾಯಗೊಂಡಿರೋದು ಈಗ ಆಸ್ಪತ್ರೆಯಲ್ಲಿ ದಾಖಲೆ ಆಗಿರುವಂತದ್ದು. ಏನು 9 ವಿದ್ಯಾರ್ಥಿಗಳ ಸುಮಾರು ಗಾಯವಾದಾಗ ಒಬ್ಬ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ ಅನ್ನುವುದು ಈಗ ಕಂಡು ಬರ್ತಾ ಇದೆ. ಇದೇ ರೀತಿಯಾಗಿ 9ನೇ ವಿದ್ಯಾರ್ಥಿ ಹಾಸ್ಟೆಲ್ ವಾರ್ಡನ್ಗೂ ಕೂಡ ಏನು ಹಲ್ಲೆ ಮಾಡಿರುವಂತದ್ದು ಕೂಡ ಕಂಡು ಬರ್ತಾ ಇದೆ. 9ನೇ ತರಗತಿ ವಿದ್ಯಾರ್ಥಿ ಹಲವು ವಿದ್ಯಾರ್ಥಿಗಳ ಮೇಲೇನೂ ಕೂಡ ಹಲ್ಲೆ ಮಾಡ್ತಾ ಇದ್ದೇನೆ ಅನ್ನುವುದು ಬಂದ್ ಬರ್ತಾ ಇದೆ. ಆದ್ರೆ ತಾವುಗಳು ಈಗ ನೋಡ್ತಿದ್ದಂಗೆನೆ ವಿದ್ಯಾರ್ಥಿಗಳು ರಾಡ್ ಹಿಡಿದು ಹಲ್ಲೆ ಮಾಡಿರುವಂತದ್ದು ಅಂದಾಗ ಯಾವ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ ಅನ್ನೋದು ಬಹಳ ಒಂದು ದುಃಖದ ವಿಷಯ ಅಂತಾನೆ ಹೇಳ್ಬೋದು. ಇದು ನೋಡಿ, ಈ ತರ ಆಗ್ತಿದ್ದಂಗೆನೆ ಯಾವ ರೀತಿಯಾಗಿ ತಂದೆ ತಾಯಿಗಳು ಹಾಸ್ಟೆಲ್ಗೆ ಬಿಡಬೇಕು ಅನ್ನೋದು ಕೂಡ ಬಹಳ ಕೊರತೆ ಆಗ್ತದೆ. ಇದು ಬಹಳ ಅತಿ ಹೆಚ್ಚು ಪ್ರತಿಯೊಂದು ಜಿಲ್ಲೆಯಲ್ಲಿ ಕಾಣ್ ಬರ್ತಾ ಇದೆ ಅನ್ನೋದು ಕೂಡ ನಾವು ತಿಳಿಸ್ಪಡ್ತಾ ಇದ್ವಿ. ಯಾಕೆ 9ನೇ ವಿದ್ಯಾರ್ಥಿ ಕೊಲೆ ಮಾಡ್ತಾನೆ ರಾಡ್ ಹಿಡ್ಕೊಂಡು ಸಹ ವಿದ್ಯಾರ್ಥಿಗಳ ಜೊತೆಗೆ. ಏನು 7 ಜನ ವಿದ್ಯಾರ್ಥಿಗಳು ಈಗ ಗಾಯಗೊಂಡಿದ್ದಾರೆ, ಅವರು ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಒಬ್ಬ ಗಾಯಗೊಂಡ ವಿದ್ಯಾರ್ಥಿ ಕೂಡ ನಮ್ಮ ಜೊತೆ ಮಾತನಾಡಿರೋದು ಕೂಡ ಕಂಡು ಬಂದಿದೆ. ಸೊ ಬಳ್ಳಾರಿ ಖಾಸಗಿ ಏನು ಹಾಸ್ಟೆಲ್ ನಲ್ಲಿ ನಡೆದಿರುವ ಈ ಘಟನೆ ಅಂದ್ರೆ ವಿದ್ಯಾರ್ಥಿಗಳಾಯ್ತು, ಈಗ ಹಾಸ್ಟೆಲ್ ವಾರ್ಡನ್ ಮೇಲೇನು ಕೂಡ ಕೊಲೆ ಯತ್ನ ಪಡಿಸಿದ್ದಾರೆ. ಆಗ್ತಿದೆ ಅನ್ನೋದು ಕೂಡ ನೋಡಿ. ಏನಾಯ್ತಪ್ಪಿ? ಏನಿಲ್ಲ, ಜಗಳ ಆಗೈತೆ ಹಾಸ್ಟೆಲ್. ಅಲ್ಲ, ಎದಕ್ಕೋಸ್ಕರ ಏನೋ ಗೊತ್ತಿಲ್ಲ. ನಾವು ಮಕ್ಕಳಿದ್ರೆ ಸುಮ್ಮನೆ ಬಂದು ಹೊಡೆದೋಗ್ತಾರೆ. ಯಾರು? ಭರತ್. ಯಾವ ಊರು ಅವನು? ಇದೇ ಊರು. ಎಷ್ಟನೇ ಕ್ಲಾಸು? 9th. ಎದಕ್ಕಂತ ಗೊತ್ತಿಲ್ಲ. ಯಾರ್ಯಾರು ನೋಡ್ದ? ಫಸ್ಟ್ ಫ್ಲೋರ್ ನೋಡಿ. ಸೆಕೆಂಡ್ ಫ್ಲೋರ್ನಾಗ ಇಬ್ಬರು. ಫಸ್ಟ್ ಫ್ಲೋರ್ನಾಗ ಯಾರಿದ್ರು? ವಾರ್ಡನ್ ಮೇಲೆ ಯಾಕೆ ಇದು ಮಾಡ್ದ ಗೊತ್ತಿಲ್ಲ. ಅವ್ನು ಹೆಂಗೆ ಮಾಡಿದ? ಐರನ್ ರಾಡ್ ರಾತ್ರಿ ಏನು ಎಷ್ಟು ಗಂಟೆಗೆ ಏನು ಗೊತ್ತಿಲ್ಲ.